ನಮಸ್ಕಾರ. ಭೈರವಿ ಆಸ್ಟ್ರೋದಲ್ಲಿ ಇರುವಂತಹ ವಿಶೇಷವಾಗಿರುವಂತದ್ದು ಏನು ಅಂತಂದ್ರೆ, ನಾವು ಜ್ಯೋತಿಷ್ಯದ ಗ್ರಂಥಗಳಲ್ಲಿರುವಂತಹ ವಿಚಾರಗಳನ್ನು ಮಾತ್ರ ಮಾತಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಒಂದು ಸಮಸ್ಯೆ ಬಂದ್ರೆ ಒಂದು ಪೇಪರ್ ಅಲ್ಲಿ ನಿಮ್ ಸಮಸ್ಯೆ ಬರೋದು ಸುಟ್ಟಾಕಿ ಅಂತ ಹೇಳೋದು ಪರಿಹಾರ, ನಿಮ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋದು, ನೀವು ಈ ತರ ಕಲರ್ ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದು, ಈ ತರ ಪರಿಹಾರಗಳನ್ನ, ಈ ತರ ಜ್ಯೋತಿಷ್ಯವನ್ನ ನಾವು ಹೇಳಲ್ಲ. ಯಾಕೆಂತಂದ್ರೆ ನ್ಯೂಮರಾಲಜಿ ಆಗಿರ್ಬೋದು, ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಈಗೆಲ್ಲ ಬ್ಲಡ್ ಗ್ರೂಪ್ ಮೇಲೆ ಜ್ಯೋತಿಷ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ಯಾವುದು ಕೂಡ ಬೃಹತ್ ಪರಾಶರ ಹೋರ ಶಾಸ್ತ್ರದಲ್ಲಿ ಇಲ್ಲ. ಜ್ಯೋತಿಷ್ಯ, ನಿಜವಾದ ಜ್ಯೋತಿಷ್ಯ, ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಅದು, ಮತ್ತೆ ಹಸ್ತ ಸಾಮುದ್ರಿಕೆ ಮಾತ್ರ ಎರಡು ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರಗಳು. ಇದ್ರಲ್ಲಿ ಮಾತ್ರ ಪ್ರೆಡಿಕ್ಷನ್ಸ್ ಕೊಡೋಕ್ ಸಾಧ್ಯ. ಜೊತೆಯಲ್ಲಿ ಇದರಲ್ಲಿ ಪರಿಹಾರಗಳಂತ ಬಂದಾಗ ನಾವು ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ರೆಮಿಡೀಸು, ಈ ತರ ಯಾವುದೇ ಪರಿಹಾರಗಳನ್ನ ಸೂಚಿಸಲ್ಲ. ಕಾಸ್ಟ್ಲಿ ಪೂಜೆಗಳನ್ನು ಕೂಡ ಭೈರವಿ ಆಸ್ಟ್ರೋದಲ್ಲಿ ಯಾರು ಕೂಡ ಸೂಚಿಸಲ್ಲ. ಇದರಲ್ಲಿ ಹಾಗಾಗಿ ಸತ್ಯವಾಗಿರುವಂತ ಜ್ಯೋತಿಷ್ಯ ಏನಿದೆ, ಗ್ರಂಥಗಳಲ್ಲಿ ನಮ್ಮ ಋಷಿಗಳು ಏನ್ ಹೇಳಿದ್ದಾರೆ, ಆ ಬಗೆಯ ಜ್ಯೋತಿಷವನ್ನು ಮಾತ್ರ ಜನಗಳಿಗೆ ತಲುಪಿಸುವಂತ ಕೆಲಸ ಭೈರವಿ ಆಸ್ಟ್ರೋದು. ನಮ್ಮಲ್ಲಿ ಏನಾಗಿದೆ, ಬಾಯಿಗೆ ಬಂದಂತ ಜ್ಯೋತಿಷನ ಹೇಳ್ತಿದ್ದಾರೆ. ಜ್ಯೋತಿಷದ ಬಗ್ಗೆ ಜನಗಳಿಗೆ ಒಂದ್ ರೀತಿ ಹೇಗಾಗಿದೆ ಅಂದ್ರೆ ಒಂದು ಕಾಮಿಡಿ ಕ್ರಿಯೇಟ್ ಆಗಿದೆ. ಸೊ ಜ್ಯೋತಿಷ ಬಹಳ ಸೀರಿಯಸ್ ಆಗಿರುವಂತ ವಿಚಾರ. ಕರ್ಮದ ಅನುಸಾರವಾಗಿ ಮನುಷ್ಯ ಟೆಂಡೆನ್ಸೀಸ್ಗಳನ್ನ ಪಡ್ಕೊಳ್ತಾನೆ. ಆ ವ್ಯಕ್ತಿತ್ವ ಆ ದಶೆಗಳು ಬಂದಾಗ ಅದು ಎಕ್ಸ್ಪ್ರೆಸ್ ಆಗ್ತಾ ಹೋಗುತ್ತೆ. ತಾನು ಮಾಡಿದ ಕರ್ಮ ತಾನು ಅನುಭವಿಸ್ಬೇಕು. ಯಾಕಂದ್ರೆ ಆತ್ಮ ಒಂದು 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 ಹಂತಕ್ಕೆ ತಲುಪಬೇಕು ಅಂತಂದ್ರೆ ಅದು ಎವಾಲ್ವ್ ಆಗ್ಬೇಕಾಗತ್ತೆ, ವಿಕಾಸವಾಗ್ಬೇಕಾಗತ್ತೆ. ದೊಡ್ಡ ಕಾನ್ಸೆಪ್ಟ್ ಇದೆ. ಇದು ತುಂಬಾ ಕಾಮಿಡಿಯಾಗಿ ಮಾಡಿದ್ದಾರೆ. ಸೊ ಜನಗಳಿಗೆ ಸತ್ಯದ ಜ್ಯೋತಿಷ್ಯ ಗೊತ್ತಾಗ್ಲಿ ಅಂತ ಹೇಳಿ ಭೈರವಿ ಆಸ್ಟ್ರದ ಮುಖ್ಯ ಉದ್ದೇಶ. ಆ ಬಗೆಯಲ್ಲಿ ಜ್ಯೋತಿಷ್ಯ ನೋಡ್ಬೇಕು ಅಂದ್ರೆ ನಿಮ್ಮ ಹಸ್ತ ಸಾಮುದ್ರಕ್ಕೆ ಜಾತಕ ಎರಡನ್ನು ಮ್ಯಾಚ್ ಮಾಡಿ, ಎರಡನ್ನು ಕಂಬೈನ್ ಮಾಡಿ ನಿಮಗೆ ಭವಿಷ್ಯವನ್ನು ಹೇಳಲಾಗುತ್ತೆ. ಆಗ ನಮ್ಮ ಪ್ರೆಡಿಕ್ಷನ್ ಅಕ್ಯುರೇಟ್ ಆಗುತ್ತೆ. ಯಾಕೆಂತಂದ್ರೆ ಒಂದೊಂದ್ಸಲ ಬರ್ತ್ ಟೈಮು, ಬರ್ತ್ ಡೇಟ್ ಸರಿಯಾಗಿರಲ್ಲ. ಹಾಗಾಗಿ ಹಸ್ತರೇಖೆಗಳನ್ನ ಮ್ಯಾಚ್ ಮಾಡಿದಾಗ ನಮಗೆ ಕೆಲವಾರು ವಿಚಾರಗಳು ಸ್ಪಷ್ಟವಾಗಿ ಹೇಳ್ಬೋದು. ಸೊ ಈ ಬಗೆಯ ಕನ್ಸಲ್ಟೇಷನ್ಗೆ ನೀವು ಭೈರವಿ ಆಸ್ಟ್ರೋನ ಸಂಪರ್ಕಿಸಿ, ನಿಮ್ಮ ಹಸ್ತದ ಫೋಟೋಗಳನ್ನ, ನಿಮ್ಮ ಜಾತಕವನ್ನ ಕಳಿಸಿ ವಿಶ್ಲೇಷಣೆ ಮಾಡಲಾಗುತ್ತೆ. ಮೀನ ರಾಶಿ 2026 ಜುಲೈ ತಿಂಗಳ ಈ ವಾರ ಫಲದಲ್ಲಿ ಮೀನ ರಾಶಿಯಲ್ಲಿ ಜನಿಸಿದಂತವ್ರನ್ನ ನೋಡೋದಾದ್ರೆ, ಮೀನ ರಾಶಿಯಿಂದ ರಾಶ್ಯಾಧಿಪತಿ ಆಗಿರುವಂತಹ ಗುರುಗ್ರಹವನ್ನು ಪಂಚಮದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ಪ್ರೇಮಿಗಳಿಗೆ ಒಳ್ಳೆಯದು, ಮಕ್ಕಳಿಗೆ ಒಳ್ಳೆಯದು, ಸಂತಾನ ಅಭಿವೃದ್ಧಿಗೆ ಪ್ರಯತ್ನ ಪಡ್ತಿರೋರಿಗೆ ಒಳ್ಳೆಯದು, ಹೊಸ ಕೋರ್ಸ್ಗಳು ಮಾಡ್ತಿರೋರಿಗೆ, ಹೊಸ ಎಜುಕೇಶನಲ್ ಕೋರ್ಸ್ ಮಾಡ್ತಿರ್ತಾರೆ ಅವ್ರ ವೃತ್ತಿ ಜೀವನಕ್ಕೆ, ಗೌರ್ಮೆಂಟ್ ಜಾಬ್ಗಳಿಗೆ, ಎಲ್ಲರಿಗೂ ಕೂಡ ಅನುಕೂಲವಾಗಿದೆ. ರಾಶಿಯಾದಂತ ಶನಿ ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ ಸಾಡೆ ಸಾತಿ ಬಗ್ಗೆ ಭಯ ಇರುವಂತವ್ರು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ನಿಮ್ಮ ಒಂದು ಬರ್ತ್ ಚಾರ್ಟ್ ಓಪನ್ ಮಾಡಿ ಭಿನ್ನಾಷ್ಟಕ ವರ್ಗಕ್ಕೆ ಹೋಗಿ ಶನಿ ಪಾಯಿಂಟ್ಸ್ ಬಂದು 4ರ ಮೇಲಿದೆ ಅಂತಂದ್ರೆ ನೀವು ಭಯ ಪಡೋ ಅಗತ್ಯ ಇಲ್ಲ. ಎಗೇನ್ ನಿಮ್ಮ ಹಸ್ತರೇಖೆಯಲ್ಲಿ ಕೂಡ ಶನಿ ಗ್ರಹ ಚೆನ್ನಾಗಿದ್ದಾನೆ ಅಂದ್ರೆ ನೀವು ಭಯ ಪಡೋ ಅಗತ್ಯ ಇಲ್ಲ, ಒಳ್ಳೇದನ್ನೇ ಮಾಡ್ತಾನೆ. ತೀರಾ ಭಯ ಇದ್ದಾಗ ಹನುಮಾನ್ ಚಾಲೀಸ ಅಂತಹ ಒಂದು ಎಫೆಕ್ಟಿವ್ ಮಂತ್ರವಿದೆ, ಅದನ್ನ ಹೇಳ್ಬೋದು. ನ್ಯೂಟ್ರಲ್ ಆಗ್ತಾ ಹೋಗುತ್ತೆ ಶನಿಯ ಒಂದು ಪರಿಣಾಮ. ಸೊ ಶನಿಗ್ರಹ ಅಲ್ಲಿ ಸ್ಥಾಪಿತನಾಗಿರೋದು ವಿವಾಹದ ವಿಳಂಬ, ಮ್ಯಾರಿಟಲ್ ಲೆವೆಲ್ ಕಿರಿಕಿರಿ ಜಗಳಗಳು ಕ್ರಿಯೇಟ್ ಆಗೋದು, ಎಂಗೇಜ್ಮೆಂಟ್ ಆಗಿರುತ್ತೆ, ಮದುವೆಗೆ ಡೇಟ್ ಫಿಕ್ಸ್ ಆಗಲ್ಲ, ಹಿಂಗೆ ತಳ್ಕೊಂಡೇ ಹೋಗುತ್ತೆ. ಈ ತರ ಸಮಸ್ಯೆಗಳಾಗಿರುತ್ತೆ, ಬಗೆಹರಿಸ್ಕೋಬಹುದು. ಹಾಗೇನೆ 12 ಮೇಲೆ ರಾಹು ಬಂದು ವಿದೇಶ ಪ್ರಯಾಣ, ವಿದೇಶಕ್ಕೆ ಹೋಗೋ ಸಾಧ್ಯತೆ, ವಿದೇಶದಿಂದ ಬಿಸ್ನೆಸ್ ಮಾಡೋ ಸಾಧ್ಯತೆ, ವಿದೇಶದಲ್ಲಿ ಇರುವಂತವ್ರೆ ಅಲ್ಲಿಂದ ಇನ್ನೊಂದು ದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಮ್ಯಾಕ್ಸಿಮಮ್ ಫಾರಿನ್ ಟ್ರಾವೆಲ್ಗಳು ಆಗುತ್ತೆ. ಚತುರ್ಥದಲ್ಲಿ ಸೂರ್ಯ ಬಂದು ತಂದೆ ತಾಯಿಗಳ ಜೀವನದಲ್ಲಿ ಕಿರಿಕಿರಿ, ಅವರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಪ್ರಾಪರ್ಟಿ ಖರೀದಿ ಆಗುತ್ತೆ, ಉತ್ತಮವಾಗಿರುವಂತಹ ಪ್ರಾಪರ್ಟಿನ ಕ್ರಿಯೇಟ್ ಮಾಡುವಂಥದ್ದು. ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿ ಬರುವಂತ ಪ್ರಾಪರ್ಟಿ, ಮನೆಗಳು, ಇವೆಲ್ಲ ಸಿಗೋ ಸಾಧ್ಯತೆ ಮೀನ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಇದೆ. ಉದ್ಯೋಗದಲ್ಲಿ ಬಹಳಷ್ಟು ಪ್ರಗತಿ ಇದೆ. ಹೊಸ ಉದ್ಯೋಗ ಸಾಧ್ಯತೆ, ಪ್ರಮೋಷನ್ ಸಾಧ್ಯತೆ, ಟ್ರಾನ್ಸ್ಫರ್ ಸಾಧ್ಯತೆ, ಇರೋ ಜಾಬ್ಗಿಂತ ಉತ್ತಮವಾಗಿರುವಂತಹ ಜಾಬ್ ಸಿಗುವಂತ ಸಾಧ್ಯತೆ, ಇವೆಲ್ಲ ಅವಕಾಶಗಳು ಮೀನ ರಾಶಿಯಲ್ಲಿ ಜನಿಸಿದಂತವ್ರಿಗಿದೆ. ಇಷ್ಟು ವಿಚಾರಗಳು ಮೀನ ರಾಶಿಯಲ್ಲಿ ಜನಿಸಿದಂತವ್ರಿಗೆ.